ಅದರಿಂದ ರಿಯಲ್ ಆಗಿರುತ್ತಲ್ವ, ಒಂಥರ ನಾರ್ಮಲ್ ಯಾವುದ್ಯಾವುದೋ ಟ್ರೈ ಯೂಸ್ ಮಾಡೋ ಬದಲು ಈ ಥರದ್ದು ಒಂದು ಟ್ರೈ ಯೂಸ್ ಮಾಡೋದು ಬೆಸ್ಟ್ ಅನಿಸ್ತು. ಈ ಥರ ಇದೆ ಡ್ರೆಸ್ಸು, ಓಕೆನಾ. ಬ್ಯಾಕ್ ಸೈಡ್ ಬಂದು ಈ ಥರ ಇದೆ, ಫುಲ್ಲಿ ಕಾಟನ್ ಡ್ರೆಸ್ ಇದು. ಮತ್ತು ಅದಕ್ಕೆ ಹೇಳ್ತೀನಿ, ಈಗ ನಾವು ಟ್ರಾವೆಲ್ ಮಾಡ್ತಿರ್ತೀವಲ್ವ, ಸೊ ನಮಗೆ ಕೆಲವೊಂದು ಜ್ಯುವೆಲರೀಸನ್ನೆಲ್ಲ ಹೇಗಂದರೆ ಹಾಗೆ ತೊಗೊಂಡೋಗೋಕ್ಕಾಗೋದಿಲ್ಲ. ಸೊ ಇದರಲ್ಲಿ ಇಟ್ಕೊಂಡು ನಾವು ಈ ಫುಲ್ಲು ಬಾಕ್ಸೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ, ಒಂದು ಸಿಂಗಲ್ ಬಾಕ್ಸ್ ತೆಗಿಬೇಕು. ಸೊ ಇಷ್ಟು ಪುಟ್ಟ ಬಾಕ್ಸ್ ಇದೆ, ಇಷ್ಟು ಪುಟ್ಟ ಬಾಕ್ಸ್ ನೋಡ್ತಾ ಇರ್ಬೋದು. ಇಲ್ಲೊಂದು ಡೌರಿ ಇದೆ, ಬಟ್ ಬ್ಯಾಕ್ ಏನಿದೆ ಅಂತಂದರೆ ಈ ಥರ ಓಪನ್ ಇದೆ. ಸೊ ಅದನ್ನು ಇಲ್ಲಿ ಕಟ್ಕೋಬೇಕು. ಸೊ ಇದು ನನ್ನ ಹತ್ರ ಇದ್ದಿದ್ದಂಥ ಬ್ಯಾಗು, ನಾನು ಇಟ್ಟು ತೋರಿಸ್ತಿದ್ದೀನಿ. ಕಾಟನ್ ಬ್ಯಾಗು. ಯಾಕೆ ಈ ಕಾಟನ್ ಬ್ಯಾಗು ಸ್ಯಾರಿ ಇದು ಅಂತ ನಾನು ಹೇಳೋಕ್ಕೋದ್ರೆ, ಸ್ಯಾರಿ ಬ್ಯಾಗು ನಮಗೆ ತುಂಬ ಇಂಪಾರ್ಟೆಂಟು. ನಾವು ಎಷ್ಟೊಂದು ಸಾವಿರಗಳು ಕೊಟ್ಟು ರೇಷ್ಮೆ ಸೀರೆಗಳನ್ನ ತೊಗೊಳ್ತೀವಿ. ಸೊ ನಾವು ಹೆಂಗಂದ್ರೆ ಹಂಗೆ ಇಟ್ಬಿಡ್ತೀವಿ, ಅವಾಗ ಅದೇನಾಗುತ್ತೆ, ರೇಷ್ಮೆ ಸೀರೆಸು ತುಂಬ ಬೇಗ ಹಾಳಾಗುತ್ತೆ. ಸೊ ಈ ಥರ ಬ್ಯಾಗಲ್ಲಿ ಇಟ್ಟರೆ ಹಾಳಾಗಲ್ಲ. ಇದು ಯಾಕೆ ಕಾಪಾಡ್ಕೋಬೇಕಲ್ವ, ಇಷ್ಟಿಷ್ಟು ಸಾವಿರಗಳು ಕೊಟ್ಟು ನಾವು ತೊಗೊಳ್ತೀವಿ ಅಂದರೆ ನಮ್ಮ ಸ್ಯಾರೀಸ್ನ ನಾವು ಕಾಪಾಡ್ಕೊಂಡಿಲ್ಲ ಅಂದರೆ ಹೇಗೆ? ಅದನ್ನು ನಾವು ನೀಟಾಗಿ ಇಟ್ಕೊಂಡ್ರೇನೆ ಅಲ್ವಾ ಅದಕ್ಕೂ ಲೈಫ್ ಇರುತ್ತೆ. ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ, ನಾವು ಅದನ್ನು ಹೇಗೆ ಇಟ್ಕೊಳ್ತೀವೋ ಅದ್ರ ಮೇಲೆ ಲೈಫ್ ಬರುತ್ತೆ. ಸೊ ಇದರಲ್ಲೂ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ಮೀಶೋಯಿಂದ ತಮ್ಮನೇಲಿ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ, ಇವತ್ತು ಮೀಶೋಯಿಂದ ಒಂದಷ್ಟು ಆರ್ಡರ್ಸ್ನ ತರಿಸಿದೆ. ಅದನ್ನೆಲ್ಲ ಇಲ್ಲಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ, ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಏನೇನು ತರಿಸ್ದೆ ಅಂತಂತ ತೋರಿಸ್ತೀನಿ. ಫಸ್ಟ್ ಒಂದು ಇದನ್ನು ತರಿಸ್ಕೊಂಡೆ, ಟ್ರೇ ವುಡ್ಡಲ್ಲಿ ಮಾಡಿರುವಂಥದ್ದು. ಯಾಕಂದರೆ ನನ್ನ ಮಕ್ಳು ಇದನ್ನು ಕಿತ್ತಾಕ್ಬಿಟ್ಟಿದ್ದಾರೆ ಇದ್ರ ಬಾಕ್ಸು. ಸೊ ಇಟ್ಸ್ ಓಕೆ, ಆದರೂ ತೋರಿಸೋದಕ್ಕೇನು, ನಾನು ಲಿಂಕ್ ಕಡೆ ಹಾಕ್ತೀನಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ. ಇದು 2, 3, 4 ಗ್ಲಾಸ್ ಇಡಿಸುತ್ತೆ ಅಷ್ಟೇ ನೀರು ಕೊಡೋದಕ್ಕೆ. ಕಾಫಿ ಅಂದರೆ ಒಂದು 4 ಕಪ್ ಇಡಿಸುತ್ತೆ ಅಷ್ಟೇ, 4ರಿಂದ 5 ಕಪ್ ಅಡ್ಜಸ್ಟ್ ಮಾಡಿ ಇಟ್ಕೋಬೋದು ಚಿಕ್ಕದಾದರೆ. ಇದೊಂದು ತರಿಸ್ಕೊಂಡೆ, ತುಂಬ ಚೆನ್ನಾಗಿತ್ತು ಅನಿಸ್ತಿತ್ತು. ಮರದಿಂದ ರಿಯಲ್ ಆಗಿರುತ್ತಲ್ವ, ಒಂಥರ ನಾರ್ಮಲ್ ಯಾವುದ್ಯಾವುದೋ ಟ್ರೈ ಯೂಸ್ ಮಾಡೋ ಬದಲು ಈ ಥರದ್ದು ಒಂದು ಟ್ರೈ ಯೂಸ್ ಮಾಡೋದು ಬೆಸ್ಟ್ ಅನಿಸ್ತು ನನಗೆ. ಆಮೇಲೆ ಇದು ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಇನ್ನೂ ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ. ಇದನ್ನು ಇವಾಗಲೇ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಹೇಗಿದೆ ಈ ಡ್ರೆಸ್ ನಾನು ಇನ್ನೂ ನೋಡಿಲ್ಲ, ನೋಡೋಣ. ಆನ್ಲೈನಲ್ಲಿ ನೋಡುವಾಗ ನಂಗೆ ತುಂಬ ಇಷ್ಟ ಆಗ್ತಿತ್ತು ಡ್ರೆಸ್ಸು. ಏನೋ ನಡುವೆ ಆರೆಂಜ್ ಮೇಲೆ ತುಂಬ ಲವ್ ಆಗಿಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಹಾಕ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆರೆಂಜ್ ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಲೂ ಹೇಳಬಹುದು. ನೋಡಿ ಈ ಥರ ಇದೆ ಡ್ರೆಸ್ಸು, ಓಕೆನಾ. ಬ್ಯಾಕ್ ಸೈಡ್ ಬಂದು ಈ ಥರ ಇದೆ, ಫುಲ್ಲಿ ಕಾಟನ್ ಡ್ರೆಸ್ ಇದು. ಮತ್ತು ಅದಕ್ಕೆ ಇದು ಕೊಟ್ಟಿದ್ದಾರೆ, ಡೋರಿ ಕಟ್ಟಿದ್ದಾರೆ ಕಟ್ಕೊಳ್ಳೋದಕ್ಕೆ. ಇವಾಗೆಲ್ಲ ಬ್ಲೌಸ್ಗಳಿಗೆ ಬಂದಂಗೆ ಇದಕ್ಕೂ ಬಂದಿದೆ. ಇದು ಫುಲ್ಲು ಈ ಥರ ಇದೆ ಡ್ರೆಸ್. ಹಾಗೆ ಅದಕ್ಕೆ ಇದು ಮ್ಯಾಚಿಂಗ್ ಪ್ಯಾಂಟ್ ಒಂದು ಕೊಟ್ಟಿದ್ದಾರೆ, ಆಯಿತಾ. ಇದು ನನಗೆ ತುಂಬ ಅಂದರೆ ನೋಡಿದ ತಕ್ಷಣವೇ ತೊಗೋಬೇಕು ಅಂತು. ಇದರಲ್ಲಿ 2 ಕಲರ್ ಆಪ್ಷನ್ಸ್ ಇತ್ತು, ಒಂದು ಬ್ಲ್ಯಾಕು, ಒಂದು ಆರೆಂಜ್. ಬ್ಲ್ಯಾಕ್ ಬೇಡ, ಈಗ ಸಮ್ಮರ್ ಅಲ್ವಾ, ಸೊ ಆರೆಂಜ್ಗೆ ಹೋಗೋಣ ಅಂತ ಆರೆಂಜ್ಗೆ ಹೋದೆ. ಆದರೆ ಏನೋ ಒಂಥರ ಈ ನಡುವೆ ಆರೆಂಜ್ ಮೇಲೆ ತುಂಬ ಲವ್ ಆಗಿಬಿಡ್ತಾಯಿದೆ ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಮತ್ತು ಏನು ತೊಗೊಂಡೆ ಅಂದರೆ, ಇದು ಒಂದು ಬಾಕ್ಸ್. ಈ ಬಾಕ್ಸ್ ಸ್ಟೋರೇಜ್ ಬಾಕ್ಸು. ಏನಕ್ಕೆ ಸ್ಟೋರೇಜ್ ಬಾಕ್ಸು ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಅಂತ, ಬಟ್ ಇದು ಚಿಕ್ಕದಾಗಿದೆ. ಸೊ ಓಕೆ, ಚಿಕ್ಕದಾಗಿದೆ, ಕ್ಯೂಟಾಗಿದೆ. ಸೊ ಇದು ಒಂದು ಸ್ಟೋರೇಜ್ ಬಾಕ್ಸು. ಇದರಲ್ಲಿ ನೋಡ್ತಾ ಇರಬಹುದು ಎಷ್ಟು ಪೀಸ್ ಇದೆ. 1 2 3 4 5 15 ಪೀಸಸ್ ಇದೆ. 1 ಲೈನಲ್ಲಿ 5 ಇದೆ, 3 ಲೈನ್ಸ್ ಇದೆ. ಇದು 15 ಪೀಸಸ್ ಇದೆ ಇದರಲ್ಲಿ. ಸೊ ಇದು ಯೂಸ್ಫುಲ್ ಅನ್ನಿಸ್ತು ನನಗೆ. ಯಾಕೆ ಅಂತ ಹೇಳ್ತೀನಿ, ಈಗ ನಾವು ಟ್ರಾವೆಲ್ ಮಾಡ್ತಿರ್ತೀವಲ್ವ, ಸೊ ನಮಗೆ ಕೆಲವೊಂದು ಜ್ಯುವೆಲರೀಸನ್ನೆಲ್ಲ ಹೇಗಂದರೆ ಹಾಗೆ ತೊಗೊಂಡೋಗೋಕ್ಕಾಗೋದಿಲ್ಲ. ಸೊ ಇದರಲ್ಲಿ ಇಟ್ಕೊಂಡು ನಾವು ಈ ಫುಲ್ಲು ಬಾಕ್ಸೇ ತೊಗೊಂಡೋಗ್ಬೇಕು ಅಂತ ಏನಿಲ್ಲ, ಒಂದು ಸಿಂಗಲ್ ಬಾಕ್ಸ್ ತೆಗಿಬೇಕು. ಸೊ ಇಷ್ಟು ಪುಟ್ಟ ಬಾಕ್ಸ್ ಇದೆ, ಇಷ್ಟು ಪುಟ್ಟ ಬಾಕ್ಸ್. ಇದನ್ನು ತೆಗೆದು ಈಗ ನಾನು ಎಕ್ಸಾಂಪಲ್, ನನ್ನ ಹತ್ರ ಈ ಬೀಡ್ಸ್ ಇದೆ, ಈ ಬೀಡ್ಸ್ನೆಲ್ಲ ಅಲ್ಲಿ ಇಲ್ಲಿ ಹಾಕಿ ಹಾಳು ಮಾಡೋ ಬದಲು ಇದರಲ್ಲಿ ಈ ಥರ ಹಾಕ್ಕೊಂಡು ಸೇಫ್ಟಿಯಾಗಿ ಕೂಡ ಇಟ್ಕೋಬೋದು. ಅದೇ ಥರ ನಾವು ಜ್ಯುವೆಲರ್ಸ್ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ ಇದು. ಸೊ ಇದರ ಲಿಂಕ್ ಬೇಕು ಅಂದರೂ ನನಗೆ ಹೇಳಿ, ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಈ ಥರ ಕ್ಯೂಟಾಗಿದೆ. ಇಲ್ಲ ಎಲ್ಲ ಬಾಕ್ಸಲ್ಲೂ ನಾವು ಹಾಕಿ ಏನಾದರೂ ತುಂಬಿಸಿಟ್ಕೊತೀವಿ ಅಂದ್ರೂ ತುಂಬಿಸಿಟ್ಕೋಬೋದು. ನಂತರ ಬೀಡ್ಸ್ ಆಗಿರಬಹುದು, ಹೂಪ್ಸ್ ಆಗಿರಬಹುದು, ಮನೆಯಲ್ಲಿ ಗೊತ್ತಿದೆಯಲ್ಲ ಪಿನ್, ಹೆಣ್ಮಕ್ಳಿಗೆ ಸಣ್ಣ ಸಣ್ಣ ಜ್ಯುವೆಲರ್ಸ್ ಅದೆಲ್ಲ ಹಾಕೋಬೋದು. ಆ ಥರ ಹಾಕಿ ಇದರಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಎಲ್ಲಾದರೂ ತೊಗೊಂಡು ಹೋಗೋಂಗಿದ್ರೆ
ಇಲ್ಲ ನಮಗೆ ಸಿಂಗಲ್ ಆಗಿ ತೊಗೊಂಡು ಹೋಗ್ತೀವಿ ಅಂದರೆ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೆ ಈಸಿ ಇರುತ್ತೆ, ಜ್ಯುವೆಲರ್ ಕೂಡ ಸೇಫ್ಟಿ ಆಗಿರುತ್ತೆ ಅನ್ನಿಸ್ತು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಇನ್ನೊಂಚೂರು ದೊಡ್ಡದಾಗಿರುತ್ತೆ ಅಂತ, ಬಟ್ ಚಿಕ್ಕದಿದೆ, ಇಟ್ಸ್ ಓಕೆ, ಕ್ಯಾರಿ ಮಾಡ್ಬೋದು. ಚೆನ್ನಾಗೇ ಇದೆ ಇದು ಬಾಕ್ಸು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಈಗ ತುಂಬ ಬ್ಲೌಸಸ್ಸು ರೆಡಿಮೇಡ್ ಬ್ಲೌಸಸ್ ತೊಗೊಳ್ಳೋದು ತುಂಬ ಇಷ್ಟ ಆಗ್ಬಿಟ್ಟಿದೆ. ಯಾಕೆ ಗೊತ್ತಾ, ಈಗ ಹೊಲ್ಸೋಕ್ಕೆ ಹೋದರೆ ಎಷ್ಟು ಸ್ಯಾರಿಗಿಂತ ಜಾಸ್ತಿ ರೇಟು ಬ್ಲೌಸ್ ಮೇಲೇ ಕೊಡಬೇಕು ನಾವು. ಸೊ ಅದಕ್ಕಿಂತ ಬೆಸ್ಟ್ ಈ ಥರ ರೆಡಿಮೇಡ್ ಬ್ಲೌಸ್ ತೊಗೊಂಡು ಹಾಕ್ಕೊಳ್ಳೋದು, ಎಲ್ಲದಕ್ಕೂ ಮಿಸ್ ಮ್ಯಾಚ್ ಮಾಡ್ಕೊಬೋದು, ಯಾರೂ ಸೇಮ್ ರನ್ನಿಂಗಲ್ಲೇ ಹಾಕ್ಕೊಳ್ಳಲ್ಲ. ಸೊ ಈ ಥರ ಇದೆ ಬ್ಲೌಸ್ ಬಂದು, ನೋಡ್ತಾ ಇರ್ಬೋದು. ಇಲ್ಲೊಂದು ಡೌರಿ ಇದೆ, ಬಟ್ ಬ್ಯಾಕ್ ಏನಿದೆ ಅಂತಂದರೆ ಈ ಥರ ಓಪನ್ ಇದೆ. ಸೊ ಅದನ್ನು ಇಲ್ಲಿ ಕಟ್ಕೋಬೇಕು. ಸೊ ನಾವು ಕಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೂ ನಾವೇ ಇಲ್ಲೊಂದು ಹುಕ್ ಹಾಕ್ಕೊಳ್ಸ್ಕೋಬೋದು ಟೈಲರ್ ಹತ್ರ. ಸೊ ಈ ಥರ ಇದೆ, ನಾನು ಹಾಕಿ ನೋಡಿದೆ, ತುಂಬ ಬ್ಯೂಟಿಫುಲ್ ಆಗಿತ್ತು ಈ ಬ್ಲೌಸು. ಈ ಬ್ಲೌಸ್ ಲಿಂಕ್ ಬೇಕಂದ್ರೂ ನೀವು ತಗೊಳ್ಳಿ. ನಾನು ಇದ್ರದ್ದು ಫೋಟೋನ ಹ್ಯಾಡ್ ಮಾಡ್ತೀನಿ, ನಾನು ಹಾಕ್ಕೊಂಡಿರೋದು ಹ್ಯಾಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನಗೆ ಫೋಟೋ ತಕ್ಕೊಳ್ಳೋದು ಕಷ್ಟ ಆಯಿತು. ಸೊ ಬೇರೆಯವ್ರು ಹಾಕಿರೋದು ಫೋಟೋಸು ಮೀಶೋಲ್ಲಿದೆ. ಸೊ ಆ ಪಿಕ್ಚರ್ ಬೇಕಾಗಿದ್ದರೆ ನಾನು ಹಾಕ್ತೀನಿ ಇದ್ರದ್ದು ಹೇಗಿದೆ ಬ್ಯಾಕ್ ಸೈಡು ಅಂತಂದ್ಬಿಟ್ಟು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಕಲರ್ ಕಾಂಬಿನೇಷನ್ ಆಗಿರಬಹುದು, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಮ್ಮ ಹತ್ರ ಕಾಟನ್ ಸ್ಯಾರೀಸ್ ಆ ಥರದ್ದು ಏನಾದರೂ ಇತ್ತು ಅಂದರೆ ಹಾಕ್ಕೋಬೋದು, ಇಲ್ಲ ನಾರ್ಮಲ್ ಬೇರೆ ಸ್ಯಾರೀಸ್ ಕೂಡ ಹಾಕ್ಕೋಬೋದು. ನನಗೆ ಈ ಬ್ಲೌಸ್ ತುಂಬ ಇಷ್ಟ ಆಯಿತು, ಯಾಕಂದರೆ ಬೆಸ್ಟ್ ಅನಿಸುತ್ತೆ. ಈಗ ಹೊಲ್ಸೋದಕ್ಕೆ ಹೋಗೋದಕ್ಕಿಂತ ಈ ಥರ ರೆಡಿ ತೊಗೊಳೋದು ಬೆಸ್ಟು ಅನಿಸುತ್ತೆ. ಸೊ ಹಾಗಾಗಿ ಈಗ ಬಾಕ್ಸ್ ಆಯಿತು, ಟ್ರೇ ಆಯಿತು, ಎಲ್ಲ ಆಯಿತು. ನೆಕ್ಸ್ಟ್ ಬರ್ತೀನಿ ಈ ಥರ ಬ್ಯಾಗ್. ಇದು ನನ್ನ ಹತ್ರ ಇದ್ದಿದ್ದಂಥ ಬ್ಯಾಗು, ನಾನು ಇಟ್ಟು ತೋರಿಸ್ತಿದ್ದೀನಿ. ಕಾಟನ್ ಬ್ಯಾಗು. ಯಾಕೆ ಈ ಕಾಟನ್ ಬ್ಯಾಗು ಸ್ಯಾರಿ ಇದು ಅಂತ ನಾನು ಹೇಳೋಕ್ಕೋದ್ರೆ, ಸ್ಯಾರಿ ಬ್ಯಾಗು ನಮಗೆ ತುಂಬ ಇಂಪಾರ್ಟೆಂಟು. ನಾವು ಎಷ್ಟೊಂದು ಸಾವಿರಗಳು ಕೊಟ್ಟು ರೇಷ್ಮೆ ಸೀರೆಗಳನ್ನ ತೊಗೊಳ್ತೀವಿ. ಸೊ ನಾವು ಹೆಂಗಂದ್ರೆ ಹಂಗೆ ಇಟ್ಬಿಡ್ತೀವಿ, ಅವಾಗ ಅದೇನಾಗುತ್ತೆ, ರೇಷ್ಮೆ ಸೀರೆಸು ತುಂಬ ಬೇಗ ಹಾಳಾಗುತ್ತೆ. ಸೊ ಈ ಥರ ಬ್ಯಾಗಲ್ಲಿ ಇಟ್ಟರೆ ಹಾಳಾಗಲ್ಲ. ಇದು ಯಾಕಂದರೆ ಕಾಟನಿಂದ ಮಾಡಿರೋಂಥ ಬ್ಯಾಗ್ಸು, ಓಕೆನಾ. ಸೊ ಹಾಗಾಗಿ ಇದು ಹಾಳಾಗೋದಿಲ್ಲ. ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿದಿರೆಲ್ಲ ಏನು ಮಾಡೋರು ಅಂದರೆ, ಒಂದು ಪಂಚೆ, ಕಾಟನ್ ಪಂಚೆಯಲ್ಲಿ ಒಳ್ಳೊಳ್ಳೆ ಕಾಸ್ಟ್ಲಿ ಸೀರೆಗಳನ್ನ ಕಟ್ಬಿಟ್ಟು ಮೂಟೆ ಥರ ಇಡ್ತಿದ್ರು. ಅವ್ರ ಸ್ಯಾರಿ ಎಷ್ಟೇ ವರ್ಷ ಆದರೂ ಏನೂ ಆಗ್ತಿರ್ಲಿಲ್ಲ. ಬಟ್ ನಾವಿವಾಗ ಹೇಗಂದರೆ ಆಗ ಇಟ್ಕೊಳ್ಳೋದ್ರಿಂದ ಏನಾಗ್ತಿದೆ ಅಂದರೆ ಇದು ಬೇಗ ಹಾಳಾಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾವು ಈ ಥರದ ಬ್ಯಾಗ್ ಕ್ಯಾರಿ ಮಾಡಿಕೊಂಡ್ರೆ, ಸೊ ಈ ಥರ ನೋಡಿ ಸೀರೆ ಹಾಕಿಟ್ಕೋಬೋದು. ಇಲ್ಲಿ ಟ್ರಾನ್ಸ್ಫರ್ ಕೂಡ ಇದೆ, ಯಾವ ಸೀರೆ ಇದೆ ಅನ್ನೋದು ನಮಗೆ ಕಾಣುತ್ತೆ. ಸೊ ಸೀರೆ ಹಾಕಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮೀಶೋಯಿಂದ ಒಂದು 20 ಬ್ಯಾಗ್ಸ್ ತರಿಸ್ಕೊಂಡಿದ್ದೀನಿ. ಯಾಕಂದರೆ ತುಂಬಾ ಟ್ರೆಂಡಿಂಗಲ್ಲಿತ್ತು. ನಾನು ಒಂದು ಸರ್ತಿ ನೋಡೋಣ ಅಂತ ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡಿದ್ದೆ, ಅದಾದಮೇಲೆ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಾನು 20 ಬ್ಯಾಗ್ಸ್ ತರಿಸ್ಕೊಂಡಿದ್ದೀನಿ ಕಾಟನ್ದು. ನಮ್ಮ ಸೀರೆಗಳು ಸೇಫ್ಟಿ, ಎಷ್ಟೊಂದು ಸಾವಿರಗಳು ಕೊಟ್ಟು ನಾವು ರೇಷ್ಮೆ ಸೀರೆಗಳು ಎಷ್ಟೆಷ್ಟು ಕಾಸ್ಟ್ಲಿ ಇದು, ಬೇಗ ಹಾಳಾಗ್ಬಿಡುತ್ತೆ. ಹಿಂಗಂದರೆ ಸಾಕು, ಹಾಗೆ ಹತ್ತೋಗ್ಬಿಡುತ್ತೆ. ಸೊ ಈ ಥರ ನಾವು ಕವರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಸ್ಯಾರಿ ಕೂಡ ಹಾಳಾಗೋದಿಲ್ಲ, ಲೈಫ್ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನಾನು 20 ಬ್ಯಾಗ್ಸ್ ತರಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಟ್ರಾನ್ಸ್ಫರ್ ಇದೆ, ಅಂದರೆ ಬ್ರೀತ್ ಮಾಡೋದಕ್ಕೆ ಸ್ಯಾರಿಗೆ ಅಂತಲೇ ಅವರು ಟ್ರಾನ್ಸ್ಫರ್ ಆಗಿ ಕೊಟ್ಟಿದ್ದಾರೆ. ನಂದು ಬೇರೆ ಥರ ಇದೆ, ಮೀಶೋಲ್ಲಿ ತರಿಸ್ಕೊಂಡಿದ್ದು ಈ ಥರ ಇದೆ. ಮತ್ತು ನಾನು ಬಟನ್ ಇರೋದು ತರಿಸ್ಕೊಂಡೆ, ಯಾಕಂದರೆ ಬಟನ್ ಇರೋದಂದರೆ ನಂದ್ರಲ್ಲಿ ಅದು ಬಟನ್ ಇಲ್ಲ, ಅಂದರೆ ಸ್ಯಾರಿ ಎಲ್ಲೂ ಜಾರ್ಕೊಂಡು ಬರದೇ ಇರುತ್ತೆ. ಬಟನ್ ಇದ್ದರೆ ಸ್ಯಾರಿ ಎಲ್ಲೂ ಜಾರ್ಕೊಂಡು ಬರೋದಿಲ್ಲ, ಸ್ಟಿಫಾಗಿ ಅದ್ರೊಳಗಡೆನೇ ಕೂತಿರುತ್ತೆ ಅಂತ ಅಂದ್ಬಿಟ್ಟು ನಾನು ಬಟನ್ ಇರೋದು ತರಿಸ್ಕೊಂಡೆ. ಆದರೆ ನನ್ನ ಹತ್ರ ಇರೋ ಹೋಲ್ಡ್ ಬ್ಯಾಗಲ್ಲಿ ಬಟನ್ ಇಲ್ಲ, ನೋಡಬಹುದು ಬಟನ್ ಇಲ್ಲ, ಸುಮ್ಮನೆ ಪಿಲ್ಲೋ ಕವರ್ ಥರ ಇದೆ ಇದು. ಸೊ ಅದಕ್ಕೋಸ್ಕರ ನಾನು ಬಟನ್ ಇರೋವಂಥದ್ದು ತರಿಸ್ಕೊಂಡಿದ್ದೀನಿ ಇದು ಬ್ಯಾಗು. ಸೊ ಅದೇ ಥರನೇ ಒಂದು ಸತಿಗೆ 10 ಪೀಸ್ ಅಂತ ಇತ್ತು. ಸೊ 20 ಪೀಸ್ ಹಾಕಿದೆ. ಇದರಲ್ಲೂ ಕೂಡ ಸೇಮ್ ಅದೇ ಥರನೇ ತರಿಸ್ಕೊಂಡಿದ್ದೀನಿ. ನಮ್ಮ ಸ್ಯಾರಿ ನಾವು ಕಾಪಾಡ್ಕೋಬೇಕಲ್ವ, ಇಷ್ಟಿಷ್ಟು ಸಾವಿರಗಳು ಕೊಟ್ಟು ನಾವು ತೊಗೊಳ್ತೀವಿ ಅಂದರೆ ನಮ್ಮ ಸ್ಯಾರೀಸ್ನ ನಾವು ಕಾಪಾಡ್ಕೊಂಡಿಲ್ಲ ಅಂದರೆ ಹೇಗೆ, ಅದನ್ನು ನಾವು ನೀಟಾಗಿ ಇಟ್ಕೊಂಡ್ರೇನೆ ಅಲ್ವಾ ಅದಕ್ಕೂ ಲೈಫ್ ಇರುತ್ತೆ. ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ, ನಾವು ಅದನ್ನು ಹೇಗೆ ಇಟ್ಕೊಳ್ತೀವೋ ಅದ್ರ ಮೇಲೆ ಲೈಫ್ ಬರುತ್ತೆ. ಸೊ ಇದರಲ್ಲೂ ನೋಡಿ ಇದೇ ಥರ ಬಟನ್ ಇರೋದು. ಸೊ 10 20 ಆಯಿತು ಇದು. ಈಗ ನೆಕ್ಸ್ಟ್ ತುಂಬಾ ಕಮ್ಮಿ ಬೆಲೆಗೆ ಬೆಡ್ಶೀಟ್ ಸಿಕ್ಕಿದೆ, ಕಿಂಗ್ ಸೈಜ್ದು. ನನಗೆ ಗೊತ್ತಿಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು, ಸೊ ಕಿಂಗ್ ಸೈಜ್ ಬೆಡ್ಶೀಟ್ ಒಂದು ನೋಡೋಣ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಫಸ್ಟ್ ಟೈಮ್ ಬೆಡ್ಶೀಟ್ ಆರ್ಡ್ರ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ. ತುಂಬಾ ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ. ಎಷ್ಟೊಂದು ವೀಡಿಯೋಸಲ್ಲಿ ನೋಡ್ತಿದ್ದೆ, ಬಟ್ ನಂಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ಹೇಗಿದೆ ಅಂತ ತೋರಿಸ್ತೀನಿ. ಇದು ಒಂದು ಬೆಡ್ಶೀಟು,
ಇದು ಬೆಡ್ಶೀಟು ಓಕೆನಾ. ಇದು ಬಂದು ಬೆಡ್ಶೀಟು. ಸೊ ಮುಟ್ಟೋದಕ್ಕೆ ತುಂಬ ಸಾಫ್ಟ್ ಕಾಟನ್ ಇದು, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ನಿಜ ಕ್ವಾಲಿಟಿ ಚೆನ್ನಾಗಿದೆ. ಈ ಪ್ರೈಸಿಗೆ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವುದಾದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನಾನು ನಿಮಗೆ ಈಗಲೇ ಹೇಳೋದಿಲ್ಲ. ಯಾವುದಾದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದಕ್ಕೊಂದು 2 ಪಿಲ್ಲೋ ಕವರ್ ಇದೆ ಓಕೆನಾ. ಅದ್ರ ಜೊತೆಗೆ ಇದೇನು ಬಂದಿದೆ ನನಗೆ ಗೊತ್ತಿಲ್ಲ. ಹೇಯ್, ಇಷ್ಟು ಕಮ್ಮಿ ಬೆಲೆಗೆ 2 ಬೆಡ್ಶೀಟ್ ಬಂದಿದೆ. ನಾನು ಒಂದೇ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೋಡಿ, 2 ಬೆಡ್ಶೀಟ್ ಬಂದಿದೆ, 2 ಪಿಲ್ಲೋ ಕವರ್ ಬಂದಿದೆ. ರಿಯಲಿ ಸರ್ಪ್ರೈಸ್. ಅದೇನು ಬೈ ಮಿಸ್ಟೇಕಾಗಿ ಬಂತ ಏನೋ ಗೊತ್ತಿಲ್ಲ, ಬಟ್ ಒಂದೇ ಕಲರ್ದು 2 ಬಂದಿದೆ. ನಾವು ಒಂದೇ ಅಂದ್ಕೊಂಡಿದ್ದೀನಿ, ಬಟ್ ಅದೇನೋ ಎಕ್ಸ್ಟ್ರಾ ಕೊಟ್ಟಿದ್ದಾರೇನೋ ಅಂತ ಅಂದ್ಕೊಂಡೆ. ಇವಾಗ ಓಪನ್ ಮಾಡಿದ್ರೆ ನಂಗೆ ಗೊತ್ತಾಗ್ತಾಯಿದೆ 2 ಬಂದಿದೆ ಅಂತ. ಇದರ ಪ್ರೈಸೆಲ್ಲ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ, ಯಾವುದಕ್ಕೆ ಎಷ್ಟೆಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು. ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಇಷ್ಟ ಐಟಮ್ ತರಿಸ್ಕೊಂಡಿದ್ದು, ಜಾಸ್ತಿ ತರಿಸ್ಕೊಂಡಿಲ್ಲ. ಏನು ತರಿಸ್ಕೊಂಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಯಾಕಂತಂದರೆ ಒಳ್ಳೆ ಕ್ವಾಲಿಟಿ ಇತ್ತು ಮತ್ತು ಎಲ್ಲನೂ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡೋಣ ನಿಮ್ಮ ಹತ್ರ ಅಂತಂದ್ಬಿಟ್ಟು, ಅದಕ್ಕೆ ರಿವ್ಯೂ ಮಾಡೋಕ್ಕೆ ಮುಂಚೆ ಅಥವಾ ವೀಡಿಯೋ ಮಾಡೋಕ್ಕೆ ಮುಂಚೆ ಓಪನ್ ಮಾಡೋದು ಬೇಡ, ಅನ್ಬಾಕ್ಸ್ ಮಾಡೋದು ಬೇಡ ಅಂತ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ. ಬಟ್ ಬೆಡ್ಶೀಟ್ ಮಾತ್ರ ಸೂಪರಾಗಿದೆ ಗೈಸ್, ತೊಗೋಬೋದು. ಎಷ್ಟು ದಪ್ಪ ಇದೆ ಗೊತ್ತು, ತಿಕ್ಕಾಗಿದೆ ನೋಡಿ, ಎಷ್ಟು ತಿಕ್ಕಿದೆ ಗೊತ್ತು, ತುಂಬ ತಿಕ್ಕಿದೆ, ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಮಾಡಿ, ಬಟ್ ರೇಟ್ ಕೇಳಿದ್ರೆ ನೀವು ರಿಯಲಿ ಶಾಕ್ ಆಗ್ತೀರಾ. ಅಷ್ಟು ಕಮ್ಮಿ ಬೆಲೆಗೆ ಇಂಥ ಒಳ್ಳೆ ಕ್ವಾಲಿಟಿ ಬೆಡ್ಶೀಟ್ ಸಿಗುತ್ತೆ ಅಂತ ನಾನು ಅಂದ್ಕೊಳ್ಳೇ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಸೊ ಇಷ್ಟ ಇವತ್ತಿನ ವೀಡಿಯೋ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಬಾಯ್ ಗೈಸ್. ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಹಾಗೆ ಮತ್ತು ಪಕ್ಕದಲ್ಲಿ ಒಂದು ಕಮೆಂಟ್ ಪಕ್ಕ ಹಿಂಗೆ ಸ್ಕ್ರೋಲ್ ಮಾಡಿದರೆ ಹೈಪ್ ಅಂತ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಹೈಪ್ ಕೂಡ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.